ಮದ್ದೂರು ಪಟ್ಟಣ ಪುರಸಭೆ ನಗರಸಭೆ ಎದುರು ಕೂಡ ಗ್ರಾಮ ಪಂಚಾಯತ್ ಹೋರಾಟ ನಿಂತಿಲ್ಲ. ನಗರಸಭೆಗೆ ತಮ್ಮೂರಿನ ಪಂಚಾಯಿತಿ ಸೇರ್ಪಡೆ ವಿರೋಧಿಸಿ ಮದ್ದೂರಿನ ಗೆಜ್ಜಲಗೆರೆ ಪಂಚಾಯಿತಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ತಮ್ಮ ಅಸಮಾಧಾನ ಹೊರಹಾಕಿದರು. ಮದ್ದೂರು ನಗರಸಭೆಯಿಂದ ತಮ್ಮೂರಿನ ಗ್ರಾಮ ಪಂಚಾಯಿತಿ ಕೈಬಿಡುವಂತೆ ಆಗ್ರಹಿಸಿ ಪಂಚಾಯಿತಿ ಮುಂದೆ ಹೋರಾಟ ನಡೆಸಿದರು. ರೈತ ನಾಯಕಿ ಸುನಂದ ಜೇರಂ ನೇತೃತ್ವದಲ್ಲಿ ಪಂಚಾಯಿತಿ ಮುಂದೆ ಧರಣಿ ಕುಳಿತು ಆಕ್ರೋಶ ವ್ಯಕ್ತವಾಯಿತು. ನಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥೆಯು ಊರಿಗೆ ಚೂರಿ ಹಾಕಿದ ಸದಸ್ಯರುಗಳಿಗೆ ತಮ್ಮೂರಿನ ಪಂಚಾಯಿತಿಯನ್ನು ನಗರಸಭೆಗೆ ಸೇರ್ಪಡೆ ಮಾಡಿದ ಶಾಸಕ ಉದಯ್ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ನೈತಿಕ ಹೊಣೆ ಹೊತ್ತು ಶಾಸಕರು ರಾಜೀನಾಮೆ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದರು. ತಮ್ಮೂರಿನ ಪಂಚಾಯಿತಿಯನ್ನು ನಗರಸಭೆಯಿಂದ ಕೈಬಿಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಸುನಂದ ಜೇರಂ ಎಚ್ಚರಿಸಿದರು. ಗ್ರಾಮ ಭಾರತ ಹಳ್ಳಿಗಳಿಂದ ಕೂಡಿರುವ ದೇಶ. ಹಳ್ಳಿಗಳು ಈ ದೇಶದ ಜೀವಾಳ. ಹಸಿರು ವಲಯದಿಂದ ಕೂಡಿರುವ ಈ ಹಳ್ಳಿಗಳ ಒಂದು ಶಕ್ತಿಯ ಮೇಲೆ, ಕೃಷಿಯ ಬದುಕಿನ ಮೇಲೆ ದೇಶ ನಡೀತಾ ಇದೆ. ಹಳ್ಳಿಗಳು ಹಳ್ಳಿಗಳಾಗೇ ಉಳಿಬೇಕು, ಎಲ್ಲರೂ ಅರ್ಥವ್ಯವಸ್ಥೆಯಲ್ಲಿ ಭದ್ರವಾಗಬೇಕು ಅನ್ನುವಂಥ ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟ, ಸರಳ ಬದುಕು, ಸ್ವಾಭಿಮಾನದ ಜೀವನದ ಬಗ್ಗೆ ಪಂಚಾಯತ್ ರಾಜ್ ವ್ಯವಸ್ಥೆ ನಮ್ಮ ನಡುವೆ ಬಂತು. ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಂಗೀಕರಿಸಿ ಇಡೀ ದೇಶದ ಪ್ರಜೆಗಳ ಕೈಗೆ ಹಕ್ಕನ್ನ ಕೊಟ್ಟರು. ರಾಜಕಾರಣವನ್ನ ಪ್ರಜಾತಾಂತ್ರಿಕ ವ್ಯವಸ್ಥೆ ಒಳಗೆ ಎಲ್ಲರ ಕೈಗೂ ಬರುವ ಹಾಗೆ ಮಾಡಿದ್ರು. ಅಂಥದೇ ಒಂದು ಸರ್ಕಾರ ಇವತ್ತು ಕರ್ನಾಟಕವನ್ನ ಆಳ್ತಾ ಇದೆ. ಈ ಸರ್ಕಾರದಲ್ಲಿ ನಡೆದಿದ್ದೇನು? ಬೆಂಗಳೂರಿನಿಂದ ಮೈಸೂರಿನವರೆಗೆ ನಗರೀಕರಣಕ್ಕೆ ಕೈ ಹಾಕಿದ್ದಾರೆ ಶಾಸಕರುಗಳು. ಎಲ್ಲ ಶಾಸಕರುಗಳು ಬೆಂಗಳೂರಿಂದ ಮೈಸೂರುವರೆಗೂ ಇರುವಂತ ಬಹುತೇಕ ಶಾಸಕರುಗಳು ಈ ನಗರೀಕರಣಕ್ಕೆ ಪಂಚಾಯಿತಿಗಳನ್ನ ಒಳಪಡಿಸುವ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಕಳೆದ ಹಲವಾರು ತಿಂಗಳುಗಳಿಂದ ಮದ್ದೂರು ತಾಲೂಕಿನಲ್ಲಿ ಮದ್ದೂರಿನ ಶಾಸಕರಾದ ಉದಯ್ ಅವರು ಗೆಜ್ಜಲಗೆರೆ, ಗೊರವನಹಳ್ಳಿ, ಸೋಮನಹಳ್ಳಿ ಮತ್ತು ಚಾಮನಹಳ್ಳಿ ಪಂಚಾಯಿತಿಗಳನ್ನ ಪುರಸಭೆಯನ್ನ ಉನ್ನತೀಕರಣಗೊಳಿಸುವ ಕಾರಣವಾಗಿ ನಗರೀಕರಣಕ್ಕೆ ಹೊರಟಿದ್ದಾರೆ. ನಾವು ಇದನ್ನೆಲ್ಲ ತೀವ್ರವಾಗಿ ವಿರೋಧಿಸಿದೀವಿ, ಹೋರಾಟ ಮಾಡಿದೀವಿ. ಪಂಚಾಯಿತಿಗಳಿಗೆ ತಕ್ಕೊಂಡಂತ ಏಕ ವ್ಯಕ್ತಿಯ ಏಕ ನಿಲುವಿನ ಒಂದೇ ನಿರ್ಧಾರವನ್ನ ಭದ್ರವಾಗಿ ಇಟ್ಕೊಂಡು ಕಾನೂನಾತ್ಮಕವಾಗಿ ಅದನ್ನೇ ಅಸ್ತ್ರ ಮಾಡಿಕೊಂಡು ಮತ್ತೆ 4 ಬಾರಿ ಇದೇ ಅಧ್ಯಕ್ಷರಿದ್ದಾರೆ, ಎಲ್ಲ ಸದಸ್ಯರುಗಳಿದ್ದಾರೆ, 4 ಬಾರಿ ಇದನ್ನ ವಿರೋಧ ಮಾಡಿ ನಿರ್ಣಯ ಮಾಡಿದ್ರೂ ಕೂಡ ಈ ಗ್ರಾಮ ಪಂಚಾಯತ್ ವ್ಯವಸ್ಥೆಗೆ ಧಕ್ಕೆ ತರುವ ಜನವಿರೋಧಿ ನಿಲುವನ್ನ ತಳೆದಂತ ಶಾಸಕರ ಬಗ್ಗೆ ತೀವ್ರವಾಗಿ ನಾವು ಖಂಡಿಸ್ತೀವಿ. ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು, ನೈತಿಕತೆ ಹೊತ್ತು ಅಂತೇಳಿ ಒತ್ತಾಯ ಮಾಡ್ತೀವಿ. ಸ್ಥಳದಲ್ಲೇ ಅಡುಗೆ ಮಾಡಿ ಸಾಮೂಹಿಕ ಊಟ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಸವಿತಾ ಸಮಾಜ ಮತ್ತು ರವಿಕುಮಾರ್ ಗೌಡರವರ ಅಭಿಮಾನಿಗಳ ಸಂಘದ ವತಿಯಿಂದ ಸವಿತಾ ಸಮಾಜದ ಮುಖಂಡ ಪಿ ರವಿಕುಮಾರ್, ಅಭಿಮಾನಿ ಲೋಕೇಶ್ ಗಣಿಗರವರ ನೇತೃತ್ವದಲ್ಲಿ ರವಿಕುಮಾರ್ ಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ರವಿಕುಮಾರ್ ಕಪ್ ಕ್ರಿಕೆಟ್ ಟೂರ್ನಿಮೆಂಟ್ ಉದ್ಘಾಟನಾ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ MS ಚಿದಂಬರಂ ಅವರು ಬ್ಯಾಟ್ ಬೀಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಪ್ರತಿಯೊಬ್ಬರು ಕೂಡ ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಅಂತ ಅವರು ಸಲಹೆ ನೀಡಿದರು. ಒಂದು ಆಟದ ಪರ ಆಡಬೇಕು, ಹಾಗೂ ಒಂದು ಕ್ರೀಡಾ ಮನೋಭಾವನ ಪ್ರದರ್ಶನ ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ಹೇಳಿ ಎಲ್ಲ ಕ್ರೀಡಾಪಟುಗಳಿಗೆ, ಕ್ರೀಡಾ ಅಭಿಮಾನಿಗಳಿಗೆ ಒಂದು ಶುಭವಾಗಿ ಒಂದು ಒಳ್ಳೆ ಆಟ ಆಡಿ ಸಂದರ್ಭದಲ್ಲಿ ಆರೈಸಿದೆ. ಹಾಗೆ ಎಲ್ಲ ಸಮಾಜದ ಯುವ ಮುಖಂಡರಾದ ತಗಳ್ಳಿ ಸಂದೇಶ್ ಹಾಗೂ ಗುರುರವರು ಕೂಡ ಕಾರ್ಯಕ್ರಮದಲ್ಲಿ ಮಾತನಾಡಿ ಶುಭಾಶಯ ಹೇಳಿದರು. ಕ್ರೀಡಾಪಟುಗಳಿಗೆ ಒಳ್ಳೆಯದಾಗಲಿ, ಕ್ರೀಡಾಪಟುಗಳು ಹುಮ್ಮಸ್ಸಿನ ತರಬೇಕು ಹಾಗೂ ಕ್ರೀಡಾ ಮನೋಭಾವನೆ ಆಗಬೇಕು ಅಂತ ಹೇಳ್ತಾ ಅವರು ಅಭಿನಂದನೆ ಸಲ್ಲಿಸಿತ್ತು. ಮಂಡ್ಯ ಜಿಲ್ಲೆಯಲ್ಲಿ ಉದಯ ಹೇಳಿದಂಗೆ ಮಂಡ್ಯ ಜಿಲ್ಲೆಯಲ್ಲಿ ಸವಿತಾ ಸಮಾಜದ
ಕ್ರೀಡಾಪಟುಗಳು ಜಿಲ್ಲಾ ಕೇಂದ್ರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಮೊದಲನೇ ಬಾರಿಗೆ ಕ್ರಿಕೆಟ್ ಆಡ್ತಾ ಇರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ. ಇವತ್ತು ಸವಿತಾ ಸಮಾಜದ ಬಂಧುಗಳು ಶಾಸಕರಾದಂತಹ ರವಿಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಮಾರಂಭದಲ್ಲಿ ಗ್ಯಾರಂಟಿ ಸಮಿತಿ ಸದಸ್ಯರಾದ ಉದಯ್ ಕುಮಾರ್, ದೇವರಾಜ್ ಅರಸು, ಹಿಂದುಳಿದ ವೇದಿಕೆಯ ಮುಖಂಡರಾದ ಸಂದೇಶ್, ಅನಿಲ್ ಕುಮಾರ್, ರಾಜು ಹಾಗೂ ಇನ್ನಿತರಿದ್ದರು. ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317G ಇದರ ಆಶ್ರಯದಲ್ಲಿ ಯುವ ಸಬಲೀಕರಣ ಘೋಷವಾಕ್ಯದೊಂದಿಗೆ ಲಯನ್ಸ್ ಪ್ರಾಂತೀಯ ಸಮ್ಮೇಳನವು ಹೋಟೆಲ್ ಅಮರಾವತಿ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಆರಂಭಕ್ಕೆ ಪ್ರಾಂತೀಯ ಲಯನ್ಸ್ ತಂಡಗಳನ್ನು ಗಣ್ಯರು ಪರಿಚಯ ಮಾಡಿಕೊಟ್ಟು ನೆನಪಿನ ಕಾಣಿಕೆ ನೀಡಿ ಶುಭ ಹಾರೈಸಿದರು. ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಲಯನ್ಸ್ ಜಿ ರಮೇಶ್ ರವರು, ನಮ್ಮ ಸಂಸ್ಥೆಯು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಂಬಿಕೊಂಡು ಬರುತ್ತಿದೆ. ಆಸ್ಪತ್ರೆಗಳಿಗೆ ಸಹಾಯ ಮತ್ತು ಇನ್ನಿತರ ಸೇವೆಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದು ಮುಂದೆಯೂ ಕೂಡ ಈ ರೀತಿಯ ಸಮಾಜ ಸೇವೆಯನ್ನು ಮಾಡುತ್ತೇವೆ ಅಂತ ತಿಳಿಸಿದರು. ಪಿಲ್ಲರ್ಗಳ ಮೇಲೆ ಈ ಲಯನ್ಸ್ ಸಂಸ್ಥೆ ಸುಮಾರು 108 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇಡೀ ಪ್ರಪಂಚಾದ್ಯಂತ 14 ಲಕ್ಷಕ್ಕೂ ಹೆಚ್ಚು ಲಯನ್ಸ್ ವಾಲಂಟಿಯರ್ಗಳು ಕೆಲಸ ಮಾಡಿಕೊಂಡು ಸೇವೆಯನ್ನು ದಿನನಿತ್ಯ ಒಂದಲ್ಲ ಒಂದು ರೀತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಲಯನ್ಸ್ ಸೇವೆ ಲಾಸ್ಟ್ ಬೆಂಚ್ಗೆ ಹೋಗಿರೋಂಥ ಉದಾಹರಣೆಗಳಿದೆ. ಬಟ್ ನಾನು ಸಲಹೆಗಾರನಾಗಿ ಫಸ್ಟ್ ಪ್ರಿಫರೆನ್ಸ್ ತಗೊಂಡು ಬಿಫೋರ್ ನಮ್ಮ ಮಾತುಗಳಾಗಲಿ ಏನೇ ಆಗಲಿ ಅದೆಲ್ಲಕ್ಕಿಂತ ಮುಂಚೆ ಸೇವಾ ಕಾರ್ಯಕ್ರಮ ಮೊದಲಿಗೆ ಬರಬೇಕು ಅಂತ ಹೇಳಿ ಈ ಒಂದು ಅಜೆಂಡಾದಲ್ಲಿ ಇಲ್ಲಿ ಸೇರಿಸಿ ಈಗ ನಿಮಗೆ ಒಂದು ಸೇವಾ ಕಾರ್ಯಕ್ರಮದಕ್ಕೆ ನಾವು ಫಸ್ಟು ಇಲ್ಲಿರೋಂಥದ್ದೇ ನಾವು ಸೇರಿಕೊಂಡಿರೋದೇ ಸೇವೆಗೋಸ್ಕರ. ಜೊತೆಗೆ ನಾವೆಲ್ಲ ಸೇರಿ ಒಂದು ಪ್ರಾಂತೀಯ ಸಮ್ಮೇಳನ ಆ ಒಂದು ದೃಷ್ಟಿಯಿಂದ ನಾವು ಕಳೆದ ಒಂದು 2 ತಿಂಗಳಿಂದ ಇಡೀ ಒಂದು ತಂಡ ಎಲ್ಲರ ಮಾರ್ಗದರ್ಶನದೊಂದಿಗೆ ಎಲ್ಲರ ಸಲಹೆಗಳ ಜೊತೆ ಇವತ್ತಿನ ಈ ಸಭಾಂಗಣದಲ್ಲಿ ಒಂದು ಬಹಳ ಅಭೂತಪೂರ್ವ ರೀತಿಯಲ್ಲಿ ಬ್ಯಾನರ್ ಪ್ರೆಸೆಂಟೇಷನ್ ಮೂಲಕ ಚೆನ್ನಾಗಿ ಒಂದು ವಿಜೃಂಭಣೆಯಿಂದ ಮಾಡಿ ಈಗ ಸೇವಾ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಏನೇನು ಆಕ್ಟಿವಿಟಿಗಳನ್ನ ನಾವು ಮಾಡ್ತಾ ಇದ್ದೀವಿ ಈಗ ಅನ್ನೋದನ್ನ ನಿಮ್ಮ ಮುಂದೆ ನಾನು ತರೋದಕ್ಕೆ ಇಚ್ಛೆ ಪಡ್ತೀನಿ. ನೂತನವಾಗಿ ಪ್ರಾಂತೀಯ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಣೆ ಮಾಡಿದ ಡಾಕ್ಟರ್ ಶಂಕರ್ ಅವರು, ಇದೊಂದು ಜವಾಬ್ದಾರಿಯುತವಾದ ಕೆಲಸವಾಗಿದ್ದು ಸಮಾಜಮುಖಿಯಾಗಿ ತೊಡಗಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ ಮತ್ತು ಒಳ್ಳೆಯ ಅವಕಾಶದೊಂದಿಗೆ ಸಮಾಜಮುಖಿ ಕೆಲಸ ಮಾಡಲು ಇದೊಂದು ಉತ್ತಮ ಕೆಲಸವಾಗಿದೆ ಮತ್ತು ಉತ್ತಮ ವೇದಿಕೆಯಾಗಿದೆ ಅಂತ ಹೇಳಿದರು. ಹಲವಾರು ವೃತ್ತಿಗಳನ್ನು ಮಾಡ್ತಾ ಬಂದವನು ಸೇವೆ ಕಾರ್ಯ ಅಂತಂದಾಗ ನನಗೆ ಒಂದು ಕಡೆ ಎಲ್ಲೋ ಇತ್ತು ಲಯನ್ಸ್ ಅಂತ. ಆದರೆ ನನ್ನನ್ನು ಲಯನ್ಸ್ಗೆ ಎಳೆತಂದವರು ನಮ್ಮ ಜಿಲ್ಲಾ ರಾಜ್ಯಪಾಲರಾದಂಥ ಕೆ.ಎಲ್. ರಾಜಶೇಖರ್ ಅವರು ಹಾಗೂ ಅದಕ್ಕೆ ಒತ್ತಾಗಿ ನಿಂತವರು ನನ್ನ ನಾರಾಯಣಸ್ವಾಮಿ, 2ನೇ ಜಿಲ್ಲಾ ರಾಜ್ಯಪಾಲರಾದಂಥ ನಾರಾಯಣಸ್ವಾಮಿ ಅವರು. ನಮ್ಮ ರಾಜಶೇಖರ್ ಅವರು ಒಂದು ಕ್ಲಬ್ ಮಾಡೋಣ, ಫ್ಯಾಮಿಲಿ ಕ್ಲಬ್ ಅಂತ ಹೇಳಿ ನನ್ನೆಲ್ಲ ಹರಿಪ್ರಿಯ ಅಂತ ಕರೀತಾರೆ. ನಾವೇನೋ ಕ್ಲಬ್ ಮಾಡ್ತಾರೆ ಅಂತಂದ್ರೆ ಲಯನ್ಸ್ ಕ್ಲಬ್. ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ಕಟ್ಟು ಬಿದ್ದು ನಾನು ಇಲ್ಲಿವರೆಗೂ ಲಯನ್ಸ್ ಒಂದಲ್ಲ ಒಂದು ಕಾರ್ಯದಲ್ಲಿ ತೊಡಗಿಕೊಂಡು ಬಂದಿದ್ದೇನೆ. ಮತ್ತೆ ಈ ವರ್ಷ ಅವರು ರಾಜ್ಯಪಾಲರಾದಾಗ ನೀನು ಆರ್ಸಿ ಆಗ್ಬೇಕು ಅಂತಕ್ಕಂಥದ್ದು ಅವರ ಕನಸು, ಒಂಥರ ಕಮಿಟ್ಮೆಂಟ್ ಮಾಡ್ಬಿಟ್ಟಿದ್ರು. ಸೊ ಎಷ್ಟೇ ಕೆಲಸ ಇದ್ರು ಬಿಟ್ಟು ಅವರಿಗೆ ನಾನು ಹೆಚ್ಚು ಗೌರವವನ್ನು ಕೊಟ್ಟು ಅವ್ರೇನು ನನಗೆ ಜವಾಬ್ದಾರಿಯನ್ನು ವಹಿಸಿದಾರೋ ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತೇಳಿ ನಾನಾದ್ರೂ ಅದು ಕೊಡ್ತಾ ತುಂಬಾ ಖುಷಿ ಆಗುತ್ತೆ. ಅವರಿಗೆ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ. ಅದೇ ರೀತಿ ಮತ್ತೆ ನಾನು ನನ್ನ ವೃತ್ತಿ ಜೀವನದಲ್ಲಿ ಮತ್ತು ನನ್ನ ಬದುಕಿನಲ್ಲಿ ನೆನ್ಕೋಬೇಕಾಗಿರ್ತಕ್ಕಂಥದ್ದು ನನ್ನನ್ನ ಈ ಭೂಮಿಗೆ ತಂದಂತಹ ನನ್ನ ತಂದೆ ಮತ್ತು ನನ್ನ ತಾಯಿ. ತುಂಬಾ ಕಡು ಬಡತನದಲ್ಲಿ ಹುಟ್ಟಿದಂಥವನು ನಾನು, ಊಟಕ್ಕೆ ಕಷ್ಟ ಪಟ್ಟಂಥವನು. ಆದರೂ ಅವರ ಒಂದು ಆಶೀರ್ವಾದ. ಅಂತಾರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ ಕ್ರೀಡಾಪಟು ಡಾಕ್ಟರ್ ಮಾಲತಿ ಹೊಳ್ಳ ಅವರು ಸಮಾರಂಭ ಉದ್ದೇಶಿಸಿ ಮಾತನಾಡಿ, ಲಯನ್ಸ್ ಸಂಸ್ಥೆಯು ದೇಶದಾದ್ಯಂತ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡುತ್ತಿದೆ. ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಮತ್ತು ಎಲ್ಲ ಜಿಲ್ಲೆಗಳಲ್ಲೂ ಈ ರೀತಿ ಸಮಾಜಮುಖಿ ಕೆಲಸ ಮಾಡುತ್ತಿದೆ. ಇದರ ಉದ್ದೇಶ ಮತ್ತು ಸಾಫಲ್ಯ ಉತ್ತಮವಾಗಿದೆ ಅಂತ ಅವರು ತಿಳಿಸಿದರು. ಯುವ ಸಬಲೀಕರಣ ಘೋಷವಾಕ್ಯದೊಂದಿಗೆ ನಡೆಯುತ್ತಿರುವ ಕಾರ್ಯಕ್ರಮ ಅರ್ಥಪೂರ್ಣ ಅಂತ ಅವರು ಪ್ರಶಂಸೆ ವ್ಯಕ್ತಪಡಿಸಿದರು. ನಾನು ಅಂಬಾಸಿಡರ್ ಆಗ್ತಾ ಇದ್ದೆ ರೋಟರಿ ಕ್ಲಬ್ ಮತ್ತು ಲಯನ್ಸ್ ಕ್ಲಬ್ಗೆ ಪೋಲಿಯೋ ಲಸಿಕೆ ಅಂತ ಕೊಡ್ತಾರಲ್ಲ ಅದಕ್ಕೆಲ್ಲ ಆಗ್ತಾ ಇದ್ದೆ. ಆಗೆಲ್ಲ ಬಂದು ಅವರೆಲ್ಲ ಕೇಳುವಾಗ ನಿಮ್ಗೆ ಹೇಗೆ ಬಂತು, ನಿಮ್ಮ ಟೈಮಲ್ಲಿ ಇರಲಿಲ್ವಾ ಅಂತ ಹೇಳ್ತಾ ಇದ್ರು. ಇರ್ತಿತ್ತೇನೋ ಗೊತ್ತಿಲ್ಲ ಬಹುಶಃ, ಬಟ್ ನಮಗೆ ಗೊತ್ತಿರಲಿಕ್ಕೆ ಚಾನ್ಸಸ್ ಇರಲಿಲ್ಲ. ಆಗ ಇಡೀ ಪ್ರಪಂಚವೇ ಆಲ್ಮೋಸ್ಟ್ ಪೋಲಿಯೋದಲ್ಲಿ ಮುಳುಗೋಗಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂಥದ್ರಲ್ಲಿ ನಾನು ಒಬ್ಬ ವಿಕ್ಟಿಮ್ ಆಗಿ ಹುಟ್ಟಿದಾಗ ಚೆನ್ನಾಗಿ ಹುಟ್ಟಿ ಮತ್ತೆ ಮಧ್ಯದಲ್ಲಿ 1 ವರ್ಷ ಮಗುವಲ್ಲಿ ಇದಾಗಿ ಕುತ್ತಿಗೆಯಿಂದ ಕೆಳಗೆ ಭಾಗ ಸಿವಿಯರ್ ಪೋಲಿಯೋ ಆಗಿ ಆಗ ಔಷಧಿ ಎಲ್ಲ ಎಂತ ಇಲ್ಲ, ಇಂಥದ್ದೇ ಆಗಿ ತಂದೆ ತಾಯಿ ಎಕನಾಮಿಕಲಿ ತುಂಬ ಪೂರ್ ಆಗಿದ್ದು ಒಂದೊಂದು ಊಟಕ್ಕೂ ಕಷ್ಟಪಡುವಂಥ ಟೈಮಲ್ಲಿ ನಾನು ಈ ಥರ ಆದಾಗ ನನ್ನ ತಂದೆ ತಾಯಿ ಮಾತ್ರ ಎದೆಗುಂದಲಿಲ್ಲ. ಅವರ ಜೇಬಲ್ಲಿ ಹಣ ಇರಲಿಲ್ಲ, ಆದರೆ ಮನಸ್ಸಲ್ಲಿ ತುಂಬ ಆತ್ಮವಿಶ್ವಾಸ ಇತ್ತು.
ನನ್ನ ತಾಯಿ ಆಗಿನ 2ನೇ ಕ್ಲಾಸ್ ಓದ್ದವರು, ಅವರು ನನ್ನನ್ನು ಹೆಗಲ ಮೇಲೆ ಹಾಕ್ಕೊಂಡು ನಾನು ಒಂದು ಸತ್ತ ಶವವಾಗಿ ಇರ್ತಾ ಇದ್ದೆ ಕಾಣ್ತಾ ಇದ್ರು. ಯಾವುದು ಕುತ್ತಿಗೆ ಕೆಳಗೆ ಯಾವ ಭಾಗನೂ ಫಂಕ್ಷನ್ ಆಗ್ತಾ ಇರಲಿಲ್ಲ. ಕುತ್ತಿಗೆ ನಿಲ್ತಾ ಇರಲಿಲ್ಲ, ಕಣ್ಣು ಗುಡ್ಡೆ ನಿಲ್ತಾ ಇರಲಿಲ್ಲ, ಮಾತು ಬರ್ತಾ ಇರಲಿಲ್ಲ. ಇಂಥ ಟೈಮಲ್ಲಿ ನನ್ನೊಂದು ಹೆಗಲ ಮೇಲೆ ಹಾಕ್ಕೊಂಡು ಬೆಂಗಳೂರಲ್ಲಿ ಇರುವಂಥ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ 2 ವರ್ಷ ನನಗೆ ಎಲೆಕ್ಟ್ರಿಕ್ ಶಾಕ್ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಮತ್ತೆ ನನ್ನ ಮೇಲಿನ ಭಾಗ, ದೇಹದ ಮೇಲಿನ ಭಾಗ ಸ್ವಲ್ಪ ಚೆನ್ನಾಗಾಯಿತು, ಸ್ವಲ್ಪ ಶಕ್ತಿ ಬಂತು ಅದಕ್ಕೆ, ಮತ್ತೆ ಕೂತ್ಕೊಳ್ಳಿಕ್ಕಾಯ್ತು, ಕಣ್ಣುಗಳು ಮಾತಾಡ್ಲಿಕ್ಕಾಯ್ತು, ನೋಡ್ಲಿಕ್ಕಾಯ್ತು, ಕೇಳಲಿಕ್ಕಾಯ್ತು. ಇದೆಲ್ಲ ಆದಾಗ ನನ್ನ ತಾಯಿ ಯಾವತ್ತೂ ದೇವರಲ್ಲಿ ಬೇಡ್ಕೊಂಡಿದ್ದು ಒಂದೇ ಒಂದು ಅಷ್ಟೇ, ತನ್ನ ಮಗಳು ಐಶ್ವರ್ಯ ರಾಯ್ ಥರ ಚಂದ ಆಗಿರೋ ಹುಟ್ಟಬೇಕು ಅಂತ ಏನೂ ಇಲ್ಲ, ಪ್ರಪಂಚದ ದೊಡ್ಡ ಐಕಾನ್ ಆಗಬೇಕು ಅಂತ ಏನು ಬೇಡ್ಕೊಳ್ಳಿಲ್ಲ. ಖ್ಯಾತ ಪತ್ರಕರ್ತರೆ ವಿಜಯಲಕ್ಷ್ಮಿ ಶಿಬುರರವರು ಮಾತನಾಡಿ, ಸಾಮಾಜಿಕವಾಗಿ ಇಂದು ಹಲವು ಬದಲಾವಣೆಗಳಾಗುತ್ತಿದ್ದು ಎಲ್ಲೆಡೆ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಅಂತ ವಿಷಾದ ವ್ಯಕ್ತಪಡಿಸಿದರು. ಪ್ರಸ್ತುತ ಸಮಾಜದಲ್ಲಿ ಮಹಿಳೆಯರ ಸಬಲೀಕರಣ ಅತ್ಯಗತ್ಯವಾಗಿದ್ದು ಎಲ್ಲ ರಂಗದಲ್ಲೂ ಮಹಿಳೆಯರು ತೊಡಗಿಸಿಕೊಳ್ಳಬೇಕು ಅಂತ ಕಿವಿ ಮಾತಾಡಿದರು. ಮಾಧ್ಯಮ ಕೂಡ ಇಂದು ಅಡಿ ತಪ್ಪುತ್ತಿದ್ದು ಮಾಧ್ಯಮದ ಅವಾಂತರಗಳಿಂದ ಬೇಸತ್ತು ನಾನು ಮಾಧ್ಯಮದಿಂದ ಹೊರಬಂದಿದ್ದೇನೆ ಅಂತ ಹೇಳಿದರು. ಭ್ರಷ್ಟಾಚಾರ ಇಂದು ಅತ್ಯಂತ ದುಷ್ಟದ ರೀತಿಯಲ್ಲಿದ್ದು ಇದನ್ನು ನಾವು ಪರಿಹರಿಸಬೇಕಾಗಿದೆ ಅಂತ ಅವರು ತಿಳಿಸಿದರು. ನಾವು ಹೇಳ್ತೀವಲ್ಲ ಭ್ರಷ್ಟಾಚಾರ, ಅನ್ಯಾಯ, ಎಲ್ಲಿ ನೋಡಿದ್ರು ಅನ್ಯಾಯ, ಎಲ್ಲಿ ನೋಡಿದ್ರು ಕೂಡ ನಾವು ನೋಡಿದಾಗೆಲ್ಲ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ರೋಡಿಗಿಳಿದ್ರೆ ಸಾಕು ಗುಂಡಿ ಅಲ್ವಾ, ಮಾರ್ಕೆಟಿಗೆ ಹೋಗ್ಬಿಟ್ರೆ ಅಲ್ಲೂ ಏನೇನೋ ಕಿರಿಕಿರಿಗಳು, ವಿಧಾನಸೌಧಕ್ಕೆ ಹೋದ್ರು ಅಲ್ಲೂ ಕಿರಿಕಿರಿ, ಹೋಟೆಲ್ಗೆ ಹೋದ್ರೆ ಇನ್ನೊಂದು ಕಿರಿಕಿರಿ, ಅಲ್ಲೂ ಫುಡ್ ಕಲಬೆರಕೆ, ಏನೇನೋ ಒಟ್ಟು ಕಿರಿಕಿರಿಯ ಜೀವನ. ನಮ್ಮ ಹ್ಯಾಪಿನೆಸ್ ಇಂಡೆಕ್ಸೇ ಯಾಕೋ ಮೇಲೆ ಕೆಳಗೆ ಹೋಗುತ್ತೆ, ನೀಟಾಗಿ ಹೋಗಲ್ಲ. ಯಾಕೆ ಅನ್ನೋಂಥ ನಮಗೆ ಒಂಥರ ಆತಂಕ. ಅದು ಇತ್ತೀಚಿನ ದಿನಗಳಲ್ಲಂತೂ ತುಂಬಾ ಜಾಸ್ತಿ ಆಗ್ತಾನೆ ಇದೆ. ಆದರೆ ಇಂಥ ಕಾಲಘಟ್ಟದಲ್ಲಿ ಯುವಕರು ಹೇಗೆ ಹೋಗ್ತಾ ಇದ್ದಾರೆ, ಅವರ ಸಬಲೀಕರಣ ಹೇಗಾಗಬೇಕು, ಅವ್ರು ಯಾವ ದಿಕ್ಕಲ್ಲಿ ಚಲಿಸಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ನಿಜವಾಗ್ಲೂ ಕೂಡ ಎಲ್ಲರನ್ನ ಕಾಡ್ತಾ ಇದೆ. ಯುವಕರಿಗೆ ತಲೆ ಬಿಸಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರ ಅಪ್ಪ ಅಮ್ಮಂದ್ರಿಗೆ ನಮ್ಗಂತೂ ಜಾಸ್ತಿ ತಲೆ ಬಿಸಿ ಇದೆ. ನಮ್ಗೆ ನಮ್ಮ ಮಕ್ಳಿಗೆ ಎಂತ ಆಗೋದೋ ಏನೋ, ನಮ್ಮ ಮಕ್ಳಿಗೆ ಹಿಂಗ ಆಗ್ತಾರೋ ಏನೋ, ನಮ್ಮ ಮಕ್ಳಿಗೆ ಇನ್ನೇನೋ ಏನೋ ಅಂತ ಆ ಟೆನ್ಷನಲ್ಲಿ ನಾವು ಗಂಟು ಮಾಡಿ ಕೊಡೋದು. ನಮ್ಗೆ ಅವ್ರ ಭವಿಷ್ಯದ ಬಗ್ಗೆ ನಮ್ಗೆ ಚಿಂತೆ ಆಗಿ ನಾವು ಗಂಟು ಮಾಡಕ್ ಹೊರಡೋದು. ಹೇಗೆ ಗಂಟು ಮಾಡ್ತಿದೀವಿ ನಾವು ಹೇಗೆ ಗಂಟು ಮಾಡ್ತಾ ಇದ್ವಿ? ಈಗ ಇಷ್ಟೊಂದು ಭ್ರಷ್ಟಾಚಾರ ಅಂತಿದ್ರಲ್ಲ, ಭ್ರಷ್ಟಾಚಾರ ಮಾಡ್ತಿರೋರು ಯಾರು ಮಾಡ್ತಿರೋದು? ಯಾರೋ ಏಲಿಯನ್ ಬಂದು ಮಾಡ್ತಿರೋದ? ನಮ್ಮವರೇ, ನಮ್ಮ ಸಂಬಂಧಿಕರೇ, ನಮ್ಮ ಗಂಡನ ನಮ್ಮ ಹೆಂಡತಿಯೋ, ಬೇರೆ ಯಾರು ಮಾಡ್ತಿಲ್ಲಲ್ಲ. ಹಾಗಾದ್ರೆ ನಮ್ಮನ್ನ ನೋಡಿದವರು, ಅದು ನಾವು ಭ್ರಷ್ಟಾಚಾರ ಮಾಡ್ತಿದೀವಿ ಅಂದ್ರೆ ನಮ್ಮನ್ನ ನೋಡುವವರು ಯಾರು? ಯುವಕರೇ ತಾನೆ. ಅವರಿಗೆ ನಾವು ಎಂಥ ಅಡಿಪಾಯ ಹಾಕ್ತಾ ಇದ್ದೀವಿ, ಅವರಿಗೆ ನಾವು ಎಂಥ ಮಾದರಿಯನ್ನ ಬಿಟ್ಟು ಹೋಗ್ತಾ ಇದ್ದೀವಿ. ವಿಧಾನಸೌಧಕ್ಕೆ ಹೋದ್ರೆ ಈಗ 63% ಅಂತಿದ್ದೀವಿ, 63 ಕಮಿಷನ್ ಅಂತೀವಲ್ಲ, ಅದು ನಾವು ನಮ್ಮ ಯುವಕರಿಗೆ ಮಾಡಿಕೊಟ್ಟಿರುವಂತ ಈ ಮಾದರಿಯ ನಾವು ನಮ್ಮ ಮುಂದಿನ ಭವಿಷ್ಯಕ್ಕೆ ಮಾಡ್ತಿರುವಂತ ಒಂದು ಕೊಡುಗೆನ, ಇದರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ನನಗೆ ಈ ಲಯನ್ಸ್ ಕ್ಲಬ್ಬಿನ ಕಾರ್ಯಕ್ರಮಕ್ಕೆ ನಾನು ಯಾಕೆ ಒಪ್ಕೊಂಡೆ ಅಂದ್ರೆ, ನೀವು ಮಾಡ್ತಿರುವಂತಹ ಸೇವಾ ಮನೋಭಾವ, ನೀವು ಮಾಡ್ತಿರುವಂತ ಕೆಲಸಗಳು, ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಈ ಒಂದು ಸಮಾಜ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಈ ಒಂದು ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಈಗಲೇ ಜ್ವಲಂತ ನಿದರ್ಶನ ಮುಂದೆ ಕಂಡು ಬಂತು. ಮಾಲತಿ ಮೇಡಮ್ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ನಾವು ಕೈ ಜೋಡಿಸೋಣ ಅನ್ನುವಂಥದ್ದು ಒಂದು ಆ ಮನೋಭಾವ. ಅದು ಸಕಾರಾತ್ಮಕವಾದ ಒಂದು ಪ್ರೇರಣೆ ಕೊಡುವಂತ ಮನೋಭಾವ. ಆದ್ರೆ ಅಂಥ ಮನೋಭಾವದಲ್ಲಿ ಬೆಳಿಬೇಕಾದಂತ ಯುವಕರಿಗೆ ನಾವು ಮಾಡಿಕೊಟ್ಟಂತ ಮಾದರಿ ಯಾವುದು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡ್ಬೇಕು. ಹಾಗಾದ್ರೆ ಇವತ್ತು ನಮ್ಮ ಯುವ ಸಬಲೀಕರಣ ಬಾಹ್ಯವಾಗಿ ಆಗೋದಕ್ಕಿಂತ ಆಂತರಿಕವಾಗಿ ಆಗ್ಬೇಕಾದಂತ ಸಬಲೀಕರಣ ಜಾಸ್ತಿ ಇದೆ ಅಂತ ನನಗನ್ನಿಸ್ತಾ ಇದೆ. ಆಂತರಿಕವಾಗಿ ನಮ್ಮ ಸಬಲೀಕರಣ ಆಗ್ಬೇಕು. ನಾವೊಂದು ಸೃಷ್ಟಿ ಮೀಡಿಯಾ ಅಕಾಡೆಮಿ ಅಂತ ಒಂದು ಅಕಾಡೆಮಿ ಮಾಡ್ತಾ ಇದ್ದೀವಿ. ಈಗ ನೀವು ಯಾವಾಗಲೂ ಹೇಳ್ತಾ ಇದ್ದೀರಾ, ಮಾಧ್ಯಮದವರು ಹಾಳಾಗಿದ್ದಾರೆ, ವ್ಯಾಪಾರ ಆಗ್ಬಿಟ್ಟಿದೆ, ಜರ್ನಲಿಸಂ ದಾರಿ ತಪ್ಪಿದೆ ಅಂತ ನ್ಯಾಚುರಲ್ ಆಗಿ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ನೀವೆಲ್ಲರೂ ದೂರೋದು, ಕ್ರಿಟಿಸಿಸಮ್ ಮಾಡೋದು ನಮ್ಗೆ ಈಸಿ, ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಯಾಕಾಯ್ತು ಅಲ್ವಾ? ಆಗಿದ್ದು ನಿಮ್ಮಿಂದ, ನಮ್ಮಿಂದಲ್ಲ. ಮಾಧ್ಯಮ ಹಾಳಾಗಕ್ಕೆ ಮುಖ್ಯ ಕಾರಣ ಪ್ರೇಕ್ಷಕರು ಕಾಲ ಕಾಲಕ್ಕೆ ಮಾಧ್ಯಮದವರ ಕಿವಿ ಹಿಂಡಿ ಬಿಡ್ತಿದ್ರೆ ಅವ್ರು ಸರಿದಾರಿಗೆ ಬರ್ತಾ ಇದ್ರು. ನೀವೇನ್ ಮಾಡಿದ್ರಿ? ಪ್ರೋತ್ಸಾಹ ಕೊಟ್ರಿ, ಸಿಟಿ ಕೊಟ್ಟು ಹಾಕಿ ಸಿಟಿ ಮಾಡಿ ಕೊಟ್ಟು ಪ್ರೋತ್ಸಾಹ ಕೊಟ್ರಿ. ಹೇಗೆ?
ಕೆಟ್ಟ ಪ್ರೋಗ್ರಾಂಗಳಿಗೆ, ಸಾಮಾಜಿಕ ಬದ್ಧತೆ ಇಲ್ಲದಂತಹ ಕಾರ್ಯಕ್ರಮಗಳನ್ನ ಪ್ರೋತ್ಸಾಹಿಸಿ ಅವುಗಳಿಗೆ TRP ಕೊಟ್ಟು ಅವರು ದಾರಿ ತಪ್ಪಿಸ್ಬಿಟ್ರಿ. ಸಿನಿಮಾ, ಕ್ರಿಕೆಟ್, ಕ್ರೈಮು, ಬಿಗ್ ಬಾಸ್ ನಂತ ಕಾರ್ಯಕ್ರಮಗಳು, ಮೌಢ್ಯವನ್ನ ಬಿತ್ತರಿಸುವಂತ ಕಾರ್ಯಕ್ರಮಗಳು, ಇಂಥ ಕಾರ್ಯಕ್ರಮಗಳಿಗೆ ನೀವು TRP ಕೊಟ್ರಿ. ಅದ್ಯಾವುದೋ ದೇವಸ್ಥಾನ ಸುತ್ತಿದ್ರೆ ಗಂಡು ಮಗು ಆಗುತ್ತೆ ಅಂತ ಹೇಳುವಂತ ಕಾರ್ಯಕ್ರಮ ಅವ ಮಾಡದ, ನೀವು ಅದಕ್ಕೆ ಸುಯಿ ಅಂತ TRP ಕೊಟ್ರಿ. ಲಯನ್ಸ್ KL ರಾಜಶೇಖರ್ ಅವರು ಮಾತನಾಡಿ ಕಾರ್ಯಕ್ರಮದ ಮಾಹಿತಿ ಮತ್ತು ಅದರ ಉದ್ದೇಶವನ್ನು ಕೂಡ ಸಭೆಗೆ ತಿಳಿಸಿದರು. ಯುವಕರನ್ನು ಸಬಲೀಕರಣಗೊಳಿಸಲಿಕ್ಕೆ ಅಂತ ನಿಮ್ಮ ಗಮನಕ್ಕೆ ತರ್ತಾ ಲಯನ್ಸ್ ಕ್ವೆಸ್ಟ್ ಅಂತೇಳಿ ನೀವು ವೆಬ್ಸೈಟ್ಗೆ ಹೋದರೆ ಅದೆಲ್ಲ ಮಾಹಿತಿ ಸಿಗುತ್ತೆ. ಹಾಗಾಗಿ ನಾವು ಲಯನ್ಸ್ಗಳು ಕೂಡ ಅದರಲ್ಲಿ ಹೆಚ್ಚು ಸಕ್ರಿಯವಾಗಿದ್ದೀವಿ ಅಂತ ಹೇಳ್ತಾ, ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಕೂಡ ನಾವು ದತ್ತು ತೆಗೆದುಕೊಂಡು ಈಗ ಸರ್ಕಾರಿ ಶಾಲೆಗೆ ಒಂದು ಕಂಪ್ಯೂಟರು, ಪ್ರಿಂಟರು ಮತ್ತು ಪಾಠೋಪಕರಣಗಳು, ಪೀಠೋಪಕರಣಗಳನ್ನು ನೀಡ್ತಾ ನಾವು ಸರ್ಕಾರಿ ಶಾಲೆಗಳನ್ನು ಕೂಡ ಸಬಲೀಕರಣಗೊಳಿಸ್ತಾ ಇದ್ದೀವಿ. ಅದರಿಂದ ನಮ್ಮ ಕೃಷ್ಣೇಗೌಡರು ಹೇಳಿದ್ರು, ಪ್ರಶ್ನೆ ಮಾಡ್ತಕ್ಕಂಥವ್ರು ಸರ್ಕಾರಿ ಶಾಲೆ ಮಕ್ಕಳೇ, ಅದು ಆ ಒಂದು ಹೆಚ್ಚು ಬರ್ತಕ್ಕಂಥದ್ದು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳಲ್ಲಿ. ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಗ್ರಾಮಗಳನ್ನು ದತ್ತು ತೆಗೆದು ಆ ಗ್ರಾಮಗಳಲ್ಲಿ ಒಂದು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಹೀಗೆ ಅನೇಕ ಒಂದು ಸೇವಾ ಕಾರ್ಯಕ್ರಮಗಳು ಮತ್ತು ನಮ್ಮ ನಾಯಕರುಗಳಲ್ಲಿ ಲೀಡರ್ಶಿಪ್ ಕ್ವಾಲಿಟಿನೂ ಕೂಡ ಬೆಳೆಸ್ತಾ ಇದ್ದೀವಿ. ಸಿದ್ದೇಗೌಡರು, ನಮ್ಮ ಕೃಷ್ಣೇಗೌಡರು ಮೈಕ್ ಕೊಟ್ಟರೆ ಏನು ಮಾತಾಡ್ತಿಲ್ಲ, ನನಗೆ ಓಟ್ ಕೊಡಿ ಅಂತ ಇದ್ರು. ಇವಾಗ ಎಲ್ಲರಿಗಿಂತ ಹೆಚ್ಚಿಗೆ ಮಾತಾಡ್ತಾರೆ. ನಾನು ಕೂಡ ಅಷ್ಟೇ. ಹಾಗಾಗಿ ನಾಯಕತ್ವದ ಗುಣ ಮತ್ತು ಸೇವಾ ಗುಣ ಎರಡನ್ನೂ ಕೂಡ ಲಯನ್ಸ್, ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಒಂದು ಪ್ರಾಮುಖ್ಯತೆಯನ್ನು ಪಡೆದು, ಜೊತೆಗೆ ಒಂದು ಸಂಪರ್ಕ, ನಮ್ಮ ಒಂದು ಪರಿಚಯವನ್ನು ಕೂಡ ಜನಗಳ ಒಂದು ಪ್ರಪಂಚದ ಅನೇಕ ಲಯನ್ಸ್ ಮಿತ್ರರ ಒಂದು ಪರಿಚಯದ ಮುಖಾಂತರ. ವೇದಿಕೆಯಲ್ಲಿ ಲಯನ್ಸ್ ನಾರಾಯಣಸ್ವಾಮಿ, ಲಯನ್ಸ್ ಮತಿದೇವಕುಮಾರ್, ಲಯನ್ಸ್ ಸಿದ್ದೇಗೌಡ, ಲಯನ್ಸ್ ವಿನೋದ್ಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ರೈಲ್ವೆ ಇಲಾಖೆಯ ಪದೋನ್ನತಿ ಪರೀಕ್ಷೆಗಳನ್ನು ಮಾತೃಭಾಷೆ ಕನ್ನಡದಲ್ಲಿ ಬರೆಸುವಂತೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ಉಮಾಶಂಕರ್ ಒತ್ತಾಯಿಸಿದರು. ರೈಲ್ವೆ ಇಲಾಖೆಯ ಪದೋನ್ನತಿ ಪರೀಕ್ಷೆಗಳನ್ನು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬರೆಯುವಂತೆ ನೈಋತ್ಯ ರೈಲ್ವೆ ಇಲಾಖೆ ಅಧಿಸೂಚನೆ ಹೊರಡಿಸಿರುವುದು ಖಂಡನೀಯ ಅಂತ ಅವರು ಹೇಳಿದರು. ರೈಲ್ವೆ ಇಲಾಖೆ ದ್ವಿಭಾಷೆಯಲ್ಲಿ ಪರೀಕ್ಷೆಗಳನ್ನು ಬರೀಬೇಕು ಅಂತ ಹೇಳಿ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು ಕನ್ನಡಿಗರ ಕೆಂಗಣ್ಣಿಗೆ ಇವತ್ತು ರೈಲ್ವೆ ಇಲಾಖೆಯ ಅಧಿಕಾರಿಗಳು ಗುರಿಯಾಗಿದ್ದಾರೆ. ಇವತ್ತು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪರೀಕ್ಷೆಗಳನ್ನು ಬರೆಯುವಂತ ಉದ್ದೇಶ ಯಾಕೆ ಅಂತ ಹೇಳಿದ್ರೆ, ಉತ್ತರ ಭಾರತದ ಅಭ್ಯರ್ಥಿಗಳು ರೈಲ್ವೆ ಇಲಾಖೆಯಲ್ಲಿ ಪರೀಕ್ಷೆಯನ್ನು ಬರೆಯಲು ಅನುಕೂಲ ಮಾಡಿಕೊಟ್ಟು ಉದ್ಯೋಗ ಕಲ್ಪಿಸಲು ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಹುನ್ನಾರವನ್ನು ನಡೆಸ್ತಾ ಇದ್ದಾರೆ. ಇದು ಕನ್ನಡಿಗರಿಗೆ ಮಾಡಿದಂತಹ ಆಕ್ರೋಶ ಆಗಿದೆ. ಹಿಂದೆ ಕೇಂದ್ರ ರೈಲ್ವೆ ಸಚಿವರಾದಂತಹ ಲಾಲೂ ಪ್ರಸಾದ್ ಯಾದವ್ ಕೂಡ ಆ ದಿವಸ ದ್ವಿಭಾಷೆಯಲ್ಲಿ ಪರೀಕ್ಷೆಯನ್ನ ಬರೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟು ಅವತ್ತು 4700 ಅಭ್ಯರ್ಥಿಗಳು ಪರೀಕ್ಷೆಯನ್ನ ಬರೆದರು. ಅವತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಚಳವಳಿಯನ್ನ ಮಾಡಿದ್ರ ಹಿನ್ನೆಲೆಯಲ್ಲಿ ಅವತ್ತು ತ್ರಿಭಾಷೆಯಲ್ಲಿ ಅವತ್ತು ಪರೀಕ್ಷೆಯನ್ನ ಬರೆದ್ರು, ಕನ್ನಡದಲ್ಲಿ ಪರೀಕ್ಷೆಯನ್ನ ಬರೆದ್ರು. ಕನ್ನಡಿಗರು 3800 ಅಭ್ಯರ್ಥಿಗಳು ಅವತ್ತು ಆಯ್ಕೆಯನ್ನ ಆದರು. ಅವತ್ತು ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗ ಪಡೆಯಲಿಕ್ಕೆ ಅನುಕೂಲವಾಯಿತು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಹುಬ್ಬಳ್ಳಿ ಮತ್ತು ಮೈಸೂರಿನಲ್ಲಿ ಒಂದು ಭಾಗ ಮಾಡಿ ಇವತ್ತು ಬೆಂಗಳೂರು ನಗರಕ್ಕೆ ನೀವು ಕನ್ನಡದಲ್ಲಿ ಪರೀಕ್ಷೆ ಬರೀಬೇಡಿ ಅಂತ ಹೊರಟಿರುವಂತಹ ರೈಲ್ವೆ ಇಲಾಖೆಯ ಒತ್ತಡತನಕ್ಕೆ ಇವತ್ತು ಕರ್ನಾಟಕ ಜನಪರ ವೇದಿಕೆ ಇವತ್ತು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತದೆ. ನೀವು ಏನು ಅಧಿಸೂಚನೆಯನ್ನ ಹೊರಡಿಸಿದಿರಿ ಅದನ್ನ ಹಿಂಪಡಿಬೇಕು. ನೇತೃತ್ವವನ್ನು ತಿಪ್ಪೂರು ರಾಜೇಶ್, ಲಿಂಗರಾಜು, ಉಮೇಶ್ ಸೇರಿದಂತೆ ಇನ್ನಿತರರು ವಹಿಸಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಜಯಂತಿ ಮಹೋತ್ಸವ ಸಮಾರೋಪ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲ್ಗೊಂಡಿದ್ದರು. ಬೆಂಗಳೂರಿನಿಂದ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ ಮುಖ್ಯಮಂತ್ರಿಗಳನ್ನು ಶಾಸಕ ನರೇಂದ್ರ ಸ್ವಾಮಿ, ಚೆಲುವರಾಯ ಸೇರಿದಂತೆ ಅನೇಕರು ಆತ್ಮೀಯವಾಗಿ ಬರಮಾಡಿಕೊಂಡರು. ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಮುಖ್ಯಮಂತ್ರಿಗಳು, ಮೌಢ್ಯಗಳನ್ನು ಜನರು ತಿರಸ್ಕರಿಸಿ ಬಸವಾದಿ ಶರಣರು ತಿಳಿಸಿರುವುದನ್ನು ಪಾಲನೆ ಮಾಡಬೇಕು ಅಂತ ಹೇಳಿದರು. ವಿದ್ಯಾವಂತರಲ್ಲಿ ಕಂದಾಚಾರ ಹಾಗೂ ಮೌಢ್ಯತೆ ಇರುವುದು ವಿಷಾದನೀಯ ಸಂಗತಿ ಅಂತ ಹೇಳಿದ ಅವರು, ವೈಚಾರಿಕತೆ ಹಾಗೂ ವೈಜ್ಞಾನಿಕ ವಿದ್ಯೆ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ಅಭಿಪ್ರಾಯಪಟ್ಟರು. ಜಯಂತಿಗಳನ್ನು ಆಚರಣೆ ಮಾಡುತ್ತಿರುವುದು ಎಲ್ಲ ಒಗ್ಗೂಡಿ ಪ್ರೀತಿಯಿಂದ ಇರಬೇಕೆಂಬ ಉದ್ದೇಶದಿಂದ ಅಂತ ಅವರು ತಿಳಿಸಿದರು. ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯ ಕೂಡ ಮಾತನಾಡಿದರು. ವೈಜ್ಞಾನಿಕವಾಗಿರ್ತಕ್ಕಂಥ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವಿದ್ಯೆ ನಮಗೆ ಸಿಗಬೇಕು.
ವೈಜ್ಞಾನಿಕವಾಗಿ ವೈಚಾರಿಕವಾದ ವಿದ್ಯೆ ಸಿಗದೆ ಹೋದರೆ ವಿದ್ಯಾವಂತರಾದದಕ್ಕೂ ಪ್ರಯೋಜನ ಆಗಲ್ಲ ಅಲ್ವಾ? ಹಣೆ ಬರನೇ ನಂಬ್ಕೊಂಡ್ರೆ ಈಗ ದೇವರು ಯಾರಪ್ಪ ಹಣೆಯಲ್ಲಿ ಬರೆಯೋರು? ದೇವರು ಬರೀತಾನೆ ಅಂತ ಹೇಳೋದು, ಬ್ರಹ್ಮ ಬರೆದು ಬಿಡ್ತಾನೆ ಅಂತ ಹೇಳೋದು. ಬ್ರಹ್ಮ ನನ್ನ ಮಾತ್ರ ಲಾಯರ್ ಆಗುವಂತ ನಮ್ಮ ಮನೆಯಲ್ಲಿ ಬರೆದು ಬಿಟ್ಟಿದ್ದಾನ. ನನ್ನ ತಮ್ಮನಿಗೆ ಅವ ಅವಿದ್ಯಾವಂತ, ನೀನು ಓದಲೇ ಶಾಲೆಗೆ ಹೋಗ್ಬೇಡ ಅಂತ ಬರೆದು ಬಿಟ್ನ. ಹಂಗೆ ಬರೆಯಕ್ಕೆ ಸಾಧ್ಯನೇ ಇಲ್ಲ ಅಲ್ಲ, ಬರೀತಾನ ಹಂಗೆ. ಆದರೆ ನಂಬ್ಕೋತೀವಿ ನಾವು, ಹಣೆಯಲ್ಲಿ ಬರೆದಿರೋದಪ್ಪ, ನಾವೇನು ಮಾಡೋದು? ಹಣೆಯಲ್ಲಿ ಬರೆದು ಬಿಟ್ಟಿರೋದು ವಿಧಿ, ಹಣೆಯಲ್ಲಿ ಬರೆದು ಬಿಟ್ಟಿದ್ದಾನೆ. ಯಾರ ಹಣೆಯಲ್ಲೂ ಏನೂ ಬರೆದಿರಲಿಕ್ಕೆ ಸಾಧ್ಯ ಇಲ್ಲ. ನಾವು ಹುಟ್ಟಿದ ಮೇಲೆ ಸಮಾಜಮುಖಿಯಾಗಿದ್ದೀವಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ. ಮನುಷ್ಯತ್ವ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು. ವಿದ್ಯಾವಂತರಾದಾಗ ಮನುಷ್ಯರಾಗಿ ಬಾಳ್ತಕ್ಕಂಥ ಪರಿಸ್ಥಿತಿ ಬರಬೇಕು. ಮನುಷ್ಯರಾಗಬೇಕಾದ್ರೆ ಇನ್ನೊಬ್ಬ ಮನುಷ್ಯರನ್ನು ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಮನುಷ್ಯನನ್ನು ದ್ವೇಷದಿದೆಯಲ್ಲ, ಅದು ಅಮಾನವೀಯವಾದಂಥ ಗುಣ ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನ ನಾವು ಮಾಡದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು 1950 ಜನವರಿ 26ನೇ ತಾರೀಕು 1950 ಜನವರಿ 26ನೇ ತಾರೀಕು ನಮ್ಮ ದೇಶಕ್ಕೆ ಸಂವಿಧಾನ ಜಾರಿ ಬರ್ತದೆ. ಆ ಸಂವಿಧಾನ ಜಾರಿ ಬಂದಂಥ ಸಂದರ್ಭದಲ್ಲಿ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ವೈರುಧ್ಯತೆ ಏನು? ಸಾಮಾಜಿಕ ಅಸಮಾನತೆ, ಬಡವರು ಶ್ರೀಮಂತರು, ಮೇಲ್ಜಾತಿ ಕೀಳುಜಾತಿ, ವಿದ್ಯಾವಂತರು ಅವಿದ್ಯಾವಂತರು ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಇಂಥ ವೈರುಧ್ಯತೆ ಇರ್ತಕ್ಕಂಥ ಸಮಾಜ ಬದಲಾವಣೆ ಆಗಬೇಕಾದ್ರೆ ನಾವು ಮೊದಲು ಮನುಷ್ಯರಾಗಿ ಇರಬೇಕು. ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಈಗ ಸ್ವಾಮೀಜಿಯವರು ಧರ್ಮ ಪ್ರಚಾರವನ್ನು ಮಾಡ್ತಾರೆ, ಶಿಕ್ಷಣ ಕೊಡ್ತಾರೆ, ಆಮೇಲೆ ಆರೋಗ್ಯನೂ ಮಾಡ್ತಾರೆ. ಈಗ ಸುತ್ತೂರು ಮಠ ಇದೆಯಲ್ಲ, ಸುತ್ತೂರು ಮಠದಲ್ಲಿ ಶಿಕ್ಷಣ, ಅದು ವಿಶೇಷವಾಗಿ ಗ್ರಾಮೀಣ ಜನರಿಗೆ ಶಿಕ್ಷಣ ಸಿಗ್ತಕ್ಕಂಥದ್ದು, ಆರೋಗ್ಯ ಸಿಗ್ತಕ್ಕಂಥದ್ದು, ಹಾಸ್ಟೆಲ್ಗಳು ಸಿಗ್ತಕ್ಕಂಥದ್ದು. ಈ ದಾಸೋಹ ಅನ್ನೋದು ಇದೆಯಲ್ಲ, ಮನುಷ್ಯನ ಕಷ್ಟಗಳಿಗೆ ಸುಖಗಳಿಗೆ ಸ್ಪಂದಿಸ್ತಕ್ಕಂಥದ್ದೇ ದಾಸೋಹ. ಕಾರ್ಯಕ್ರಮದಲ್ಲಿ ಸಚಿವರಾದ ಮಹದೇವಪ್ಪ ಕೂಡ ಹಾಜರಿದ್ದರು. ಸುತ್ತೂರು ಮಠದ ಬಗ್ಗೆ ಪ್ರಶಂಸೆಯನ್ನು ಅವರು ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿ ವೀರಸಿಂಹಾಸನ ಮಠದ ದೇಶಿಕೇಂದ್ರ ಸ್ವಾಮೀಜಿ, ಆದಿಚುಂಚನಗಿರಿ ಶಾಖಾ ಮಠದ ಸೌಮ್ಯನಾಥ ಸ್ವಾಮೀಜಿ, ವಾಲ್ಮೀಕಿ ಮಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಸೇರಿದಂತೆ ಹಲವು ಮಠಾಧೀಶರು ಪಾಲ್ಗೊಂಡಿದ್ದರು. ಮದ್ದೂರು ತಾಲೂಕಿನ ಕೆ ಹೊನ್ನಲಗೆರೆ ಗ್ರಾಮದ ಆರ್ಕೆ ವಿದ್ಯಾಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡರವರ 5 ಲಕ್ಷ ಅನುದಾನದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಬಿ ರಾಮಕೃಷ್ಣರವರು ತಮ್ಮ ಸ್ವಂತ 2 ಕುಂಟೆ ಜಾಗವನ್ನು ಬಸ್ ನಿರ್ಮಾಣ ಮಾಡಲು ನೀಡಿದ್ದು, ಆರ್ಕೆ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ವಿನಯ ರಾಮಕೃಷ್ಣ ಗುದ್ದಲಿ ಪೂಜೆ ನೆರವೇರಿಸಿದರು. ಆರ್ಕೆ ವಿದ್ಯಾಸಂಸ್ಥೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಮಳೆ ಹಾಗೂ ಬಿಸಿಲಿನ ಸಮಸ್ಯೆಯಾಗುತ್ತಿದ್ದು, ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಮತ್ತು ವಿಶ್ರಾಂತಿ ಪಡೆಯಲು ತಂಗುದಾಣವನ್ನು ನಿರ್ಮಾಣ ಮಾಡುತ್ತಿದ್ದೇವೆ. ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಅಂತ ಹೇಳಿದರು. ಆರ್ಕೆ ವಿದ್ಯಾಸಂಸ್ಥೆಗೆ 2000 ಜನ ವಿದ್ಯಾರ್ಥಿಗಳು ಓದುತ್ತಿದ್ದು, ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಬಸ್ ನಿಲ್ದಾಣ ಇಲ್ಲದ ಕಾರಣ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮಾಜಿ ಬಿ ರಾಮಕೃಷ್ಣರವರು ಸ್ವಂತ ಸ್ಥಳದಲ್ಲಿ ಮಕ್ಕಳಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಒಂದು ಬಸ್ ನಿಲ್ದಾಣವನ್ನು ಅನುದಾನವನ್ನು ಬಿಡುಗಡೆ ಮಾಡಿಸಿ ಇಲ್ಲಿ ಸ್ಥಾಪಿಸೋಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಇದನ್ನು ಅನುದೀಪ್ ಮತ್ತು ರಾಜೇಶ್ ಅವರು ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಅನುಕೂಲ ಆಗಲಿ, ಇವ್ರಿಗೂ ಈ ಕೆಲಸ ಆದಷ್ಟು ಬೇಗ
ಮುಗಿಲಿ ಅಂತ ಹೇಳ್ತಾ ಮಕ್ಕಳುಗಳು ಈ ಮಕ್ಕಳಿಗೆ ಈ ತಂಗುದಾಣ ಅನುಕೂಲ ಆಗಲಿ ಅಂತ ಹೇಳಿ. ಈ ಸಂದರ್ಭದಲ್ಲಿ ಮುಖಂಡರಾದ ಮಹೇಶ್, ರಾಜೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬಾಲ್ಯ ವಿವಾಹ ಪದ್ಧತಿಯು ಸಾಮಾಜಿಕ ಅನಿಷ್ಟವಾಗಿದ್ದು ನಾಗರಿಕ ಸಮಾಜಕ್ಕೆ ಅಂಟಿರುವ ಶಾಪವಾಗಿದೆ ಎಂದು ಕೇರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಸುಧೀರ್ ಹೇಳಿದರು. ಕೇರ್ಪೇಟೆ ಪಟ್ಟಣದ ಕೆಪಿಎಸ್ ಶಾಲೆಯಲ್ಲಿ ಮದ್ದೂರಿನ ಧ್ವನಿ ಲೈನ್ ಸಂಸ್ಥೆ ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯ ಆಶ್ರಯದಲ್ಲಿ ಬಾಲ್ಯ ವಿವಾಹ ನಿಷೇಧ ಮತ್ತು ಆಹಾರ ಸಂರಕ್ಷಣೆ ಕುರಿತು ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಹೆಣ್ಣು ಮಕ್ಕಳು ಸಮಾಜದ ಶಕ್ತಿಯಾಗಿದ್ದು ಆರೋಗ್ಯವಂತ ಸಮಾಜದ ನಿರ್ಮಾಣದಲ್ಲಿ ಹೆಣ್ಣು ಮಕ್ಕಳ ಪಾತ್ರ ನಿರ್ಣಾಯಕವಾಗಿದೆ ಎಂದು ಹೇಳಿದರು. ಪೋಷಕರು ತಮ್ಮ ಮಕ್ಕಳನ್ನು ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡದೆ ಗಂಡು ಮಕ್ಕಳಿಗೆ ನೀಡುವಂತಹ ಶಿಕ್ಷಣ ಮತ್ತಿತರ ಸೌಲಭ್ಯಗಳು ಹೆಣ್ಣು ಮಕ್ಕಳಿಗೂ ಕೊಡಿಸುವ ಮೂಲಕ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ ಅವರು ಸಲಹೆ ನೀಡಿದರು. ಬಾಲ್ಯ ವಿವಾಹನ ಹೇಗೆ ತಡೆಯೋದು ಮತ್ತು ಆಹಾರ ಸದ್ಬಳಕೆನ ಹೇಗೆ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಎಲ್ಲ ವೇದಿಕೆ ಮೇಲಿರುವಂಥ ಗಣ್ಯರೆಲ್ಲ ಹೇಳಿದ್ದಾರೆ. ನಾನು ಇದರಲ್ಲಿ ಒಂದೆರಡು ಅಂಶನ ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ನೀವು ಬಾಲ್ಯ ವಿವಾಹ ಆಗೋದ್ರಿಂದ ಆರೋಗ್ಯದ ಮೇಲೆ ಏನು ದುಷ್ಪರಿಣಾಮ ಬೀರುತ್ತೆ ಅನ್ನೋದು ಇಂಪಾರ್ಟೆಂಟು. ನಿಮ್ಮ ಆರೋಗ್ಯದಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಆ ಚೇಂಜಸ್ ಆಗೋದನ್ನ ನೀವು ತಿಳ್ಕೊಂಡ್ರೆ ನೀವು ಬಾಲ್ಯ ವಿವಾಹ ಆಗಬಾರ್ದು ಅಂತ ನಿಮಗೆ ಫಸ್ಟ್ ಮೈಂಡಲ್ಲಿ ಬರುತ್ತೆ. ಏನಪ್ಪ ಅಂತಂದರೆ, ಈಗ ನಿಮಗೆಲ್ಲ ತಿಳಿದಿರೋಂಗೆ ಬಾಲ್ಯ ವಿವಾಹ ಅಂತಂದರೆ ಗಂಡು ಮಕ್ಕಳಿಗೆ 21, ಹೆಣ್ಣು ಮಕ್ಕಳಿಗೆ 18 ತುಂಬಬೇಕು ಅನ್ನೋದು ಗೊತ್ತು. ಎಲ್ಲ ಗೊತ್ತಿಲ್ವ ನಿಮಗೆ? 23ರಿಂದ 24 ವರ್ಷ ಆಗಿರಬೇಕು. ಆವಾಗ ಮಾತ್ರ ನಿಮ್ಮ ದೇಹ ಸದೃಢವಾಗಿ ಇರುತ್ತೆ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡು ರೀತಿಯಲ್ಲೂ ಸದೃಢವಾಗಿರುತ್ತೆ. ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಲೋಹಿತ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಬಾಲ್ಯ ವಿವಾಹ ವಿರುದ್ಧ ಜಾಗೃತರಾಗಿ ಧ್ವನಿ ಎತ್ತುವುದಾಗಿ ಅನ್ನವನ್ನು ವ್ಯರ್ಥ ಮಾಡದೆ ನಿಯಮಿತವಾಗಿ ಬಳಸುವಂತೆ ವಿದ್ಯಾರ್ಥಿಗಳಲ್ಲಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಸಲ್ಲಿಸ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ 5 ಜನ ಡಾಕ್ಟರ್ ತಂಡದ ಜೊತೆಗೂಡಿ ದಾಂಡೇಲಿ ಅರಣ್ಯ ವಲಯದಲ್ಲಿ ಅಲ್ಲೂ ಕೂಡ ಹೆಣ್ಮಕ್ಳಿಗೆ ಅರಿವು ಕಾರ್ಯಕ್ರಮ, ಆರೋಗ್ಯದ ಬಗ್ಗೆ ಕಾರ್ಯಕ್ರಮ ಮಾಡಿದ್ವಿ. ಈಗ ಕಳೆದ 2 ತಿಂಗಳ ಹಿಂದೆ ಬಿಜಾಪುರ ಜೈಲಿನಲ್ಲಿ ಒಂದು ಮಹಿಳಾ ದೌರ್ಜನ್ಯ ಘಟನೆ ಹಿನ್ನೆಲೆಯಲ್ಲಿ ಬಿಜಾಪುರಕ್ಕೆ ಹೋಗ್ತೀನಿ. ಅಲ್ಲಿ ನಾನು ಒಂದು ಹಾಬಿ ಏನಂತ ಹೇಳಿದ್ರೆ, ಅಲ್ಲಿ ಕೆಲಸ ಮುಗಿದ ಮೇಲೆ ಜೈಲ್ಗಳಿಗೆ ಭೇಟಿ ಕೊಡೋದು, ಕಾರಾಗೃಹಗಳಿಗೆ. ಅಲ್ಲಿ ಮಹಿಳೆಯರ ಕುಂದುಕೊರತೆಗಳನ್ನು ಆಲಿಸೋದು, ಅಲ್ಲಿ ಏನಿದೆ ಅವ್ರು ಈಚೆ ಬಂದ ಮೇಲೆ ಅವ್ರ ಕೈ ಹಿಡಿಯೋದು, ಆಪ್ತ ಸಮಾಲೋಚನೆ ಮೂಲಕ ಜಿಗುಪ್ಸೆ ಹೊಂದಿದ್ರೆ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಧೈರ್ಯ ತುಂಬೋದೇ ನನ್ನ ಹಾಬಿ ಆಗಿದೆ ನೆಚ್ಚಿನ ವಿದ್ಯಾರ್ಥಿಗಳೇ. ಆಗ ಹೋಗುವಾಗ ಅಲ್ಲಿ ದಂಡದ ಹಣವನ್ನು 35. ಕಾರ್ಯಕ್ರಮದಲ್ಲಿ ಧ್ವನಿ ಲೈನ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷೆ ರಜನಿ ರಾಜ್, ತಿಮ್ಮೇಗೌಡ, ಆನಂದೇಗೌಡ, ಬಿ ಸುಮಾರಾಣಿ, ದಿನೇಶ್ ಕುಮಾರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಡ್ಯ ತಾಲೂಕಿನ ಗಂಟಗೌಡನಹಳ್ಳಿ ಗ್ರಾಮದಿಂದ ದ್ಯಾಪಸಂದ್ರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಲವು ವರ್ಷಗಳಿಂದ ಗುಂಡಿ ಬಿದ್ದು ಸಾರ್ವಜನಿಕರ ಸಂಚಾರಕ್ಕೆ ಅನಾನುಕೂಲವಾಗುವುದನ್ನು ಗಮನಿಸಿದ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಅವರು 2 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಶಾಸಕರನ್ನು ಆತ್ಮೀಯವಾಗಿ ಅಭಿನಂದಿಸಿದರು. ರಸ್ತೆ ಅಭಿವೃದ್ಧಿಯಿಂದ ಗಂಟಗೌಡನಹಳ್ಳಿ ದ್ಯಾಪಸಂದ್ರ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಸುಗಮ ಸಂಚಾರಕ್ಕೆ ಅನುವಾಗಲಿದೆ ಅಂತ ಶಾಸಕರು ಈ ಸಂದರ್ಭದಲ್ಲಿ ತಿಳಿಸಿದರು. ದ್ಯಾಪಸಂದ್ರಕ್ಕೆ ಹೋಗುವಂಥ ರಸ್ತೆ 2 ಕೋಟಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಮಾಡಿದ್ವಿ. ಇದರಲ್ಲಿ 200 ಮೀಟ್ರ್ ಡ್ರೈನ್ ಬರುತ್ತೆ ಊರೊಳಗಡೆ, ಒಳ್ಳೆ ರಸ್ತೆ ಆಗ್ತದೆ. ಮತ್ತು ಅಲ್ಲೊಂದು ಸಣ್ಣ ಬ್ರಿಡ್ಜ್, ಒಂದು ಶೀತಲ ಅದು ಕೂಡ ರಿಪೇರಿ ಆಗ್ತದೆ. 2 ಕೋಟಿಯಲ್ಲಿ PWDಯಿಂದ ಈ ಕೆಲಸ ಶೀಘ್ರದಲ್ಲೇ ಆರಂಭ ಆಗಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಪಾಂಡವಪುರ ತಾಲೂಕು ಉಪವಿಭಾಗೀಯ ಆಸ್ಪತ್ರೆ ಆವರಣದಲ್ಲಿ 3 ದಿನಗಳ ಕಾಲ ನಡೆಯುವ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಬಸಪ್ಪ ರೆಡ್ಡಪ್ಪ ರೋಣದ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪುಟ್ಟ ಕಂದಮಗಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕಿ ಮಾತನಾಡಿದ ತಹಸೀಲ್ದಾರ್ ಬಸಪ್ಪ ಅವರು, ಹುಟ್ಟಿದ ದಿನದಿಂದ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಪೋಷಕರು ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ಹಾಕಿಸಬೇಕು. ಲಸಿಕಾ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯಲಿದ್ದು ತಾಲೂಕಿನಾದ್ಯಂತ 11,000ಕ್ಕೂ ಅಧಿಕ ಮಕ್ಕಳಿಗೆ ಲಸಿಕೆ ನೀಡಲಾಗುವುದು ಎಂದು ಹೇಳಿದರು. ತಾಲೂಕು ಆಡಳಿತ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಕ್ಯಾಂಪ್ಗಳು ಮತ್ತು ಅಗತ್ಯ ವ್ಯವಸ್ಥೆಗಳನ್ನು ಸಿದ್ಧಪಡಿಸಲಾಗಿದ್ದು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ನಿನ್ನೆ ಕೂಡ ನಮ್ಮ ತಾಲೂಕಿರ್ತಕ್ಕಂಥ ಒಟ್ಟು 60 ಬೂತ್ಗಳು, 3 ಮೊಬೈಲ್ ಬೂತ್ 57 ಸ್ಟ್ಯಾಟಿಕ್ ಬೂತ್ಗಳಿಗೆ ಒಂದು ನಾವೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ. ವಾಹನ ವ್ಯವಸ್ಥೆ, ಸಿಬ್ಬಂದಿ ವ್ಯವಸ್ಥೆ, ಸ್ಟೋರೇಜ್ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಇವತ್ತು ಒಂದು ಉದ್ಘಾಟನೆ ಮಾಡಿಕೊಂಡು
ಈ ಕಾರ್ಯಕ್ರಮ 3 ದಿನ ನಡೆಯುತ್ತದೆ. ಒಟ್ಟು ಅಂದಾಜು ಒಂದು 11,000 ಮಕ್ಕಳು ಇದಕ್ಕೆ ನಮಗೆ ಟಾರ್ಗೆಟೆಡ್ ಪಾಪ್ಯುಲೇಷನ್ ಇದೆ. ಅದಕ್ಕೆಲ್ಲನೂ ವ್ಯವಸ್ಥಿತ ರೀತಿಯಲ್ಲಿ ಹಮ್ಮಿಕೊಳ್ಳೋದಕ್ಕೆ ನಮ್ಮ ತಾಲೂಕು ಆಡಳಿತ ಮತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ವಿ. ಇದಕ್ಕೆ ವಿವಿಧ ಇಲಾಖೆ ಅಂಗನವಾಡಿಯಿಂದ ಎಲ್ಲ ನಮಗೆ ಸಹಕಾರ ಸಿಗ್ತಾ ಇದೆ. ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಿ ಅರವಿಂದ್ ಮಾತನಾಡಿ, ತಾಲೂಕಿನಲ್ಲಿ ಒಟ್ಟು 60 ಲಸಿಕಾ ಬೂತ್ಗಳು ಸ್ಥಾಪಿಸಲಾಗಿದೆ ಅಂತ ಹೇಳಿದರು. ಹೇಳ್ಬೋದು, ನಾವು ಏನು ಇದು ದೇಶಾದ್ಯಂತ ನಾವು ಮಾಡ್ತಾ ಇದ್ದೀವಿ. ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಮೊದಲನೇ ಹಂತದ ಕಾರ್ಯಕ್ರಮವನ್ನು ಸರ್ಕಾರ ಆದೇಶ ಮೇರೆಗೆ ಮಾಡ್ತಾ ಇದ್ದೀವಿ. ಎಷ್ಟೇ ಬಾರಿ ಕೂಡ ಮಕ್ಕಳಿಗೆ ಪಲ್ಸ್ ಪೋಲಿಯೋನ ನಾವು ಏನು ರುಟೀನ್ ಇಮ್ಯುನೇಷನ್ ಅಂತ ಏನು ಹೇಳ್ತೀವಿ, ಆ ರುಟೀನ್ ಇಮ್ಯುನೇಷನ್ ಮಾಡಿಸಿದ್ರು ಕೂಡ ಮಕ್ಕಳಿಗೆ ನಾವು ಮಾಡಿಸಿದ್ದೀವಿ ಅಂತ ದಯವಿಟ್ಟು ಯಾವುದೇ ತಂದೆ ತಾಯಿಯರು ನೆಗ್ಲೆಕ್ಟ್ ಮಾಡಬಾರ್ದು. ಏನು ಇವತ್ತು ಎಲ್ಲ ಕಡೆ ಒಂದು ತಾಲೂಕಿನಾದ್ಯಂತ ನಡೀತಾ ಇದೆ. 60 ಬೂತ್ ಮಾಡಿದ್ದೀವಿ. 57 ಬೂತು, 3 ಅದೇ ತಹಸೀಲ್ದಾರ್ ಸರ್ ಹೇಳ್ದಂಗೆ 13 ಕಡೆ ಹೊರಗಡೆ ಬೂತು ಮಾಡಿದ್ದೀವಿ, ಬರುವಂಥ ಪಬ್ಲಿಕ್ಗಳು ಮಾಡಿದ್ದೀವಿ. ಅದೇ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಟಾರ್ಗೆಟ್. ಈ ಸಂದರ್ಭದಲ್ಲಿ ಕ್ಷೇತ್ರ ಆರೋಗ್ಯಾಧಿಕಾರಿ ಶಿವಮ್ಮ, ಹಿರಿಯ ಪತ್ರಕರ್ತರಾದ ಜಯರಾಮ್, ಪುಟ್ಟಸ್ವಾಮಿ, ಮಹಾದೇವ್, ಲಕ್ಷ್ಮಿ ಹಾಗೂ ಇನ್ನಿತರರಿದ್ದರು. ಬಡ ರೈತರ ಮೇಲೆ ನಕಲಿ ಪೋಡಿದಾರರು ಹಾಗೂ ರಾಜಕೀಯ ಪ್ರಭಾವಿಗಳು ದಬ್ಬಾಳಿಕೆಯನ್ನು ತಡೆಗಟ್ಟಬೇಕು, ಬಡ ಸಾಗುವಳಿದಾರ ರೈತರಿಗೆ ರಕ್ಷಣೆ ನೀಡಬೇಕಂತ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಮಳವಳ್ಳಿ ತಾಲೂಕು ಸಮಿತಿ ವತಿಯಿಂದ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಮಳವಳ್ಳಿ ತಾಲೂಕಿನ ಅಲಗೂರು ಹೋಬಳಿಯ ಗಾಣಾಳು ಸರ್ವೆ ನಂಬರ್ 48ರಲ್ಲಿ ಕೆಲ ಬಡ ರೈತರು ನೂರಾರು ವರ್ಷಗಳಿಂದ ಅನುಭವದಲ್ಲಿದ್ದು ಜೀವನ ನಿರ್ವಹಣೆ ಮಾಡಿಕೊಂಡು ಬರುತ್ತಿದ್ದಾರೆ. ಇವರಿಗೆ ಸರ್ಕಾರದ ಭೂ ಮಂಜೂರಾತಿ ಸಮಿತಿ ಹಕ್ಕುಪತ್ರ ಸಹ ನೀಡಿದೆ. ಅದರ ಪ್ರಕಾರ ಸದರಿ ರೈತರ ಹತ್ತಿರ ಪಹಣಿ, ಮಿಟನ್ ಸಹಿತ ಎಲ್ಲ ದಾಖಲೆಗಳಿದ್ದರೂ ಅನುಭವದಲ್ಲಿದ್ದಾರೆ. ಬಡ ರೈತರ ಮೇಲೆ ಮಾಜಿ ಮಂತ್ರಿಗಳು ಹಾಗೂ ತುಮಕೂರು ಜಿಲ್ಲೆಯ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿ.ಬಿ. ಜಯಚಂದ್ರ ಅವರ ಮಗ ಸಂತೋಷ್ ಎಂಬುವರ ಹೆಂಡತಿ ರಂಜಿತಾ ಎಂಬುವರು ಗಾಣಾಳು ಸರ್ವೆ ನಂಬರ್ 48ರಲ್ಲಿ 57 ಎಕರೆ ಜಮೀನು ಖರೀದಿ ಮಾಡಿ ನಕಲಿ ಪೋಡಿ ಮಾಡಿಸಿಕೊಂಡು ಬಡ ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಾರೆ ದೂರಿದರು. ಈ ಕೃತ್ಯಕ್ಕೆ ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಬೆಂಬಲ ಸಹ ನೀಡುತ್ತಿದ್ದು ಬಡ ರೈತರ ಮೇಲೆ ಬೆದರಿಕೆ ಹಾಕುತ್ತಿದ್ದಾರೆ ಅಂತ ಆರೋಪಿಸಿದರು. ಈ ದೌರ್ಜನ್ಯ ನಿಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ರೀತಿಯಲ್ಲಿ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಅಲಗೂರು ಹೋಬಳಿ ಗಾಣಾಳ್ ಸರ್ವೆ ನಂಬರ್ 48ರಲ್ಲಿ ನೂರಾರು ವರ್ಷಗಳಿಂದ ಅನುಭವದಲ್ಲಿರ್ತಕ್ಕಂತಹ ರೈತರ ಜಮೀನಿಗೆ ಅಲ್ಲಿ ಅವರು ಆ ಅನುಭವದಂತೆ ಸಾಗುವಳಿಲು ಪಡ್ಕೊಂಡಿದ್ದಾರೆ. RTCನೂ ಇದೆ, ಎಲ್ಲ MRL ಸಹ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ರಂಜಿತಾ ವೈಫ್ ಆಫ್ ಸಂತೋಷ್ ಅಂತಕ್ಕಂಥವರು 57 ಎಕರೆ ಜಮೀನನ್ನು ಅಕ್ರಮವಾಗಿ ಖರೀದಿ ಮಾಡಿ ಇವ್ರು ಏನಲ್ಲಿ ವ್ಯವಸಾಯ ಮಾಡ್ತಾ ಇರ್ತಕ್ಕಂತಹ ಒಂದು ಕೃಷ್ಣವ್ರಿರ್ಬೋದು, ಮುದ್ದಂಕಯ್ಯನವ್ರಿರ್ಬೋದು, ಮತ್ತು ಬೇರೆ ಬೇರೆಯವರು ಅಲ್ಲಿ ರೈತರುಗಳೇನಿದ್ದಾರೋ ಆ ರೈತರ ಜಮೀನುಗಳನ್ನು ಇವತ್ತು ಆ ಜಮೀನಿನ ಮೇಲೆ ಓವರ್ಲ್ಯಾಪ್ ಮಾಡಿ ಅಲ್ಲಿ ಇದನ್ನು ಪೋಡಿಯನ್ನು ಮಾಡ್ಕೊಂಡು ಆ ರೈತರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ರಾಜಕೀಯ ಪ್ರಭಾವವನ್ನು ಬಳಸಿ ಇಲ್ಲಿ ADLR ಮತ್ತು DDLR ಇಲಾಖೆಗಳಲ್ಲಿ ದುರುಪಯೋಗವನ್ನು ಮಾಡಿಕೊಂಡು ಇವತ್ತು ಆ ರೈತರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲೇ ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಯ ಕದಬಳ್ಳಿ ಮತ್ತು ಬುಡಾಪ ಭೂವಳ್ಳಿ ಎಲ್ಲೆರಲ್ಲೂ ಬಗರುಕುಂ ಸಾಗುವಳಿದಾರರು ನೂರಾರು ವರ್ಷಗಳಿಂದ ಅನುಭವದಲ್ಲಿದ್ದು ಮಂಜೂರಾತಿಗೋಸ್ಕರವಾಗಿ ಫಾರ್ಮರ್ 50 ಮತ್ತು 53, 57 ಅರ್ಜಿ ಸಲ್ಲಿಸಿ ಭೂ ಮಂಜೂರಾತಿಗಾಗಿ ಅವ್ರ ಅರ್ಜಿ ಪೆಂಡಿಂಗ್ ಇದೆ. ಅಂಥ ಸಂದರ್ಭದಲ್ಲೂ ಅವ್ರ ಮೇಲೆ ಇವತ್ತು ದಬ್ಬಾಳಿಕೆಯನ್ನು ಮಾಡಿ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಬಿಜಿಮಳೆಯಲ್ಲಿ ಸೋಮನಹಳ್ಳಿಯಲ್ಲಿ ಇರತಕ್ಕಂಥ ಸೋಮೇಶ್ವರ ದೇವ್ರೇನು ಬರ್ತಾ ಇದ್ದೋ ಆ ಸಾಗುವಳಿದಾರರ ಹೆಸರಲ್ಲಿ ಬರ್ತಾ ಇರ್ತಕ್ಕಂಥದ್ದು ರದ್ದು ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಹ ಕೊಟ್ಟಿದ್ದೇವೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಾಗ ಇಡೀ ಮಳವಳ್ಳಿ ತಾಲೂಕಿನಲ್ಲಿ ಅಕ್ರಮವಾಗಿ ಪೋಡಿ ಮಾಡ್ತಕ್ಕಂಥದ್ದು, ಅಕ್ರಮವಾಗಿ ಖಾತೆ ಮಾಡ್ತಕ್ಕಂಥದ್ದು, ಭಾಳ ರೀತಿಯಾದಂತಹ ಕಂದಾಯ ಇಲಾಖೆಯಲ್ಲಿ ದೊಡ್ಡ ರೀತಿಯಾದ ಅನ್ಯಾಯಗಳು ಇವತ್ತು ರೈತರು ನಡೀತಾ ಇದೆ. ಅದನ್ನು ತಡೆಗಟ್ಟಬೇಕು. ಸರ್ವೆ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಸರಿಪಡಿಸಲಿಕ್ಕೋಸ್ಕರವಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳು ಹಾಗೂ DDLR ಅವರು ಗಮನವನ್ನು ಕೊಡಬೇಕು ಅಂತೇಳಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆಯಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. NL ಭರತ್ರಾಜ್, ಜಿಲ್ಲಾ ಸಂಚಾಲಕರು, ಕರ್ನಾಟಕ ಪ್ರಾಂತ ರೈತ ಸಂಘ, ಮಂಡ್ಯ ಜಿಲ್ಲೆ. ನೇತೃತ್ವವನ್ನು ಭರತ್ರಾಜ್, ಪ್ರಮೀಳಾ, ಲಿಂಗರಾಜಮೂರ್ತಿ, ಮುತ್ತುರಾಜು, ನಾರಾಯಣಗೌಡ ಸೇರಿದಂತೆ ಇನ್ನಿತರರು ವಹಿಸಿದರು. ರಾಜ್ಯದ ದಲಿತರ ಮಾನ, ಪ್ರಾಣ, ಆಸ್ತಿ ಸಂರಕ್ಷಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಆಪಾದಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ವೆಂಕಟಗಿರಿಯವರ ಅಧ್ಯಕ್ಷತೆಯಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮರ್ಯಾದೆ ಹತ್ಯೆ ಪ್ರಕರಣಗಳನ್ನು ಖಂಡಿಸಿ ಈ ಹತ್ಯೆ ತಡೆಯಲಾಗದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಿಂದ ಸೇವೆಯಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಲಾಯಿತು. ದಲಿತರನ್ನು ರಕ್ಷಣೆ ಮಾಡಲಾಗದ ರಾಜ್ಯ ಸರ್ಕಾರಕ್ಕೆ, ದಲಿತರನ್ನು ರಕ್ಷಣೆ ದಲಿತ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹುಬ್ಬಳ್ಳಿ ಮರ್ಯಾದಾ ಹತ್ಯೆ ಪ್ರಕರಣವನ್ನು ಹುಬ್ಬಳ್ಳಿ ಮರ್ಯಾದಾ ಹತ್ಯೆ ಪ್ರಕರಣವನ್ನು ಹುಬ್ಬಳ್ಳಿ ಮರ್ಯಾದಾ ಹತ್ಯೆ ಆರೋಪಿಗಳನ್ನು ಕ್ರೌರ್ಯ ಮೆರೆದ ಆರೋಪಿಗಳಿಗೆ ಗಲ್ಲು ಶಿಕ್ಷೆಗೆ ಗುರಿಪಡಿಸಲು ಸಮರ್ಪಕವಾದ ತನಿಖೆಗಾಗಿ SIT ತನಿಖೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು. ಏನು ಹುಬ್ಬಳ್ಳಿನಲ್ಲಿ ಮರ್ಯಾದಾ ಹತ್ಯೆ ಪ್ರಕರಣ
ಘಟಿಸಿದೆ. ಈ ಅಂತರ್ಜಾತಿ ವಿವಾಹಿತರಾದಂಥ ಅನ್ಯ ಜಾತಿಯ ಮಾನ್ಯಳನ್ನ ಅತ್ಯಂತ ಕ್ರೂರವಾಗಿ ಕೊಂದಿರತಕ್ಕಂಥ ಅವರ ತಂದೆ ಮತ್ತು ಅವರ ಸಂಬಂಧಿಗಳನ್ನ ಈ ಕೂಡಲೇ ಗಲ್ಲಿಗೇರಿಸ್ತಕ್ಕಂಥ ಕ್ರಮವನ್ನು ರಾಜ್ಯ ಸರ್ಕಾರ ವಹಿಸಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡ್ತದೆ. ಭಾರತ ಸಂವಿಧಾನವನ್ನು ಕೈಲಿಡಿದು ಬಾಯಲ್ಲಿ ಭಾಷಣವನ್ನು ಬಿತ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಹುಬ್ಬಳ್ಳಿ ಸೇರಿದಂತೆ ರಾಜ್ಯಾದ್ಯಂತ ದಲಿತರ ಮಾನ ಪ್ರಾಣ ಆಸ್ತಿಯನ್ನು ರಕ್ಷಣೆ ಮಾಡೋದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಇವತ್ತು ಜಾತಿ ಕಾರಣಕ್ಕಾಗಿ ಈ ರಾಜ್ಯದಲ್ಲಿ ದೌರ್ಜನ್ಯ, ದಬ್ಬಾಳಿಕೆ, ಕೊಲೆ, ಅತ್ಯಾಚಾರಗಳು ಘಟಿಸ್ತಾ ಇದ್ದಾವೆ. ಈ ಬಗ್ಗೆ ಗಂಭೀರ ಕ್ರಮ ಕೈಗೊಳ್ಳುವಲ್ಲಿ ಸರ್ಕಾರ ವಿಫಲವಾಗಿದೆ. ಇದಕ್ಕೆ ಸಾಕ್ಷಿಯಾಗಿ ಹುಬ್ಬಳ್ಳಿನಲ್ಲಿ ನಡೆದಂತಹ ಮರ್ಯಾದಾ ಹತ್ಯೆ. ಈ ಮರ್ಯಾದಾ ಹತ್ಯೆಯನ್ನು ತಡೆಯಲಾಗದಂಥ ಪೊಲೀಸ್ ವ್ಯವಸ್ಥೆ ಏನಿದೆ, ಈ ಪೊಲೀಸ್ ವ್ಯವಸ್ಥೆಯನ್ನ ಇವತ್ತು ರಾಜ್ಯ ಸರ್ಕಾರ ಸರಿಪಡಿಸಬೇಕಾಗಿದೆ. ಅವರೇ ಹೇಳಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ ರೀತಿಯಲ್ಲಿ ಇವತ್ತು ಏನು ಯಾವ ಜಿಲ್ಲೆಯಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಡೆದ್ರೆ ಆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಹೊಣೆಗಾರನಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಹುಬ್ಬಳ್ಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಈ ಕೂಡಲೇ ಸೇವೆಯಿಂದ ವಜಾ ಮಾಡಬೇಕು. ಇದನ್ನ SIT ತನಿಖೆಗೆ ವಹಿಸಬೇಕು. ಮತ್ತೆ ಇವರಿಗೆ ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಬೇಕು. ಮುಖ್ಯವಾಗಿ ಏನು ಜಾತಿವಾದಿ ಮರ್ಯಾದಾ ಹತ್ಯೆ ಮಾಡಿರ್ತಕ್ಕಂಥ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಕೊಡಿಸ್ತಕ್ಕಂಥ ಕಠಿಣ ಕ್ರಮವನ್ನ ರಾಜ್ಯ ಸರ್ಕಾರ ಮಾಡಬೇಕು. ಈ ಹಿಂದೆ ಕಂಬಾಲಪಲ್ಲಿಯನ್ನ ನಿರ್ಲಕ್ಷ್ಯ ಮಾಡಿದ ರೀತಿ ಇವತ್ತು ಹುಬ್ಬಳ್ಳಿಯ ಮರ್ಯಾದಾ ಹತ್ಯೆ ಪ್ರಕರಣ ನಿರ್ಲಕ್ಷ್ಯ ಮಾಡಿದ್ರೆ ಈ ರಾಜ್ಯ ಸರ್ಕಾರವನ್ನ, ಈ ರಾಜ್ಯದ ದಲಿತರು, ಹಿಂದುಳಿದ ವರ್ಗಗಳು, ಶೋಷಿತ ಸಮುದಾಯಗಳು ಕ್ಷಮಿಸಲಾರುವ ಅನ್ನೋ ಎಚ್ಚರಿಕೆಯನ್ನ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಮೂಲಕ ಕೊಡ್ತಾ ಇದ್ದೀನಿ. ಪ್ರತಿಭಟನೆಯಲ್ಲಿ ಹಲವಾರು ಮುಖಂಡರು ಭಾಗಿಯಾಗಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,